ಯಾಕೋ ಈ ಕಾಕಿಗೆ ಗೌರವನೇ ಇಲ್ದಂಗೆ ಆಗೋಗ್ತಾ ಇದೆ. ಹಿಂದೊಂದಿನ ಶಿವಾಜಿರಾವ್ ಅನ್ನೋರು ಈ ಕಾಕಿ ಬಟ್ಟೆ ಹಾಕೊಂಡ್ಮೇಲೆನೆ ಸೂಪರ್ ಸ್ಟಾರ್ ರಜನಿಕಾಂತ್ ಆಗಿದ್ದು ಅಂತ ಈ ಡಬ್ಬ ನನ್ನ ಮಕ್ಕಳಿಗೆ ಏನು ಗೊತ್ತು? ನೀವು ಈ ಹೈಟು ಅವರು ಚಾನ್ಸೇ ಇಲ್ಲ. ಆ ಮೀಸೆ ಗತ್ತೆಲ್ಲಿ, ಈ ಕುರ್ಚಿಲ್ ಗಡ್ಡ, ಚಿಕ್ಕ ಚಿಕ್ಕ ಮೀಸೆ, ಈ ಚಾಕ್ಲೇಟ್ ಪೇಸಲ್ಲಿ. ರೈಟ್ ಅಲ್ಲಿ ಕೆಲಸ ನೋಡ್ಕೊಳ್ರಿ. ಯಾರ ಬಗ್ಗೆ ಮಾತಾಡ್ತಾ ಇದೀರ ತಾವು? ಯಾರ ಬಗ್ಗೆನಾ? ನಮ್ಮ ಸಾಹೇಬ್ರು ACP ಕೆಂಪೇಗೌಡರು. ACP ಕೆಂಪೇಗೌಡರೊಟ್ಟಿಗೆ ಕೆಲಸ ಮಾಡಿದ್ದು ಅಂತೀರಾ? ನೀವ್ ನೋಡಿದ್ರೆ ಇಲ್ಲಿ ಈ ಕಾಕಿ ಬಗ್ಗೆ ಕೇಳ್ತಾ ಇದ್ದೀರಾ? ಅದೊಂದು ದೊಡ್ಡ ಕತೆ ನೋಡಿ ಸ್ವಾಮಿ. ಅವ್ರ ಪೋಸ್ಟ್ ಅಲ್ಲಿ ಇರ್ಬೇಕಾದ್ರೆ ಬೇರೆಯವ್ರದೆಲ್ಲ ನಿದ್ದೆ ಹಾಳು ಮಾಡಿದ್ರು, ಟ್ರಾನ್ಸ್ಫರ್ ತಗೊಂಡು ಹೊಂಟೋಗ್ಬಿಟ್ರು. ಅವ್ರು ಹೋದ್ಮೇಲೆ ನಮ್ಗೆ ಯಾಕೆ ಸ್ವಾಮಿ ಆ ಬದುಕು? ಇರೋ ಬರೋ ರೋಡಿಗಳೆಲ್ಲ ನಾನೇ ಕೆಂಪೇಗೌಡ ಅಂತ ನನ್ನ ಮೇಲೆ ಬಿಡೋದು, ನಾನು ಮೆನಿತಾರವ್ರನ್ನೆಲ್ಲ ಕೊಚ್ಚಿ ಸಾಯಿಸ್ಬಿಡೋದು, ಆಮೇಲೆ ಡಿಪಾರ್ಟ್ಮೆಂಟ್ ಅವ್ರು ನನಗೆ ಪ್ರಮೋಷನ್ ಮೇಲೆ ಪ್ರಮೋಷನ್ ಕೊಡೋದು, ಬೇರೆಯವ್ರ ಪೋಸ್ಟ್ ಕಾರ್ಡ್ ಎಲ್ಲ ನಮಗೆ. ನಿಜ ಹೇಳ್ಬೇಕು ಅಂದ್ರೆ ನಾವೆಲ್ಲ ಆರಾಮಾಗಿದ್ದೀವಿ. ಅವಾಗ ಹಂಗೆ ಹೋಗ್ತೀವಿ, ಒಂದ್ ಮ್ಯಾಚ್ ಆಡ್ಕೊಂಡ್ ಬಂದ್ಬಿಡ್ತೀವಿ. ಒಂದ್ ಸೀಕ್ರೆಟ್ ಹೇಳಿ, ಇಲ್ಲಿ ಕಾಂಪಿಟೇಷನ್ ಕಮ್ಮಿ ಬಾಸ್. ಯಾಕಲ ನಾನು ಹಿಂದೆ ಫಾಲೋ ಮಾಡ್ತಾ ಇದ್ಯಾ? ಸರ್ ನಾನು ಬರ್ತೀನಿ ಸರ್. ಎಲ್ಲಿಗೆ? ಲೈಸೆನ್ಸ್ ಚೆಕ್ ಮಾಡಕ್ಕೆ. ಲೈಸೆನ್ಸ್ ಚೆಕ್ ಮಾಡಕ್ಕೆ ನನ್ ಜೊತೆಲಿ ನಾನು ಒಬ್ಬನೇ ಕಣ ಕರೆಕ್ಟಾಗಿ ಚೆಕ್ ಮಾಡೋನು. ಒಂದ್ ಹೇಳ್ತೀನಿ ತಿಳ್ಕೊ, ಅವನ ಮೇಲೂ ಸ್ಟಾರ್ ಇರ್ಬೇಕು, ಈ ಸ್ಟಾರ್ ಇರ್ಬೇಕು, ಆವಾಗ್ಲೇ ಆಗೋದು. ನೀನ್ ಒಂದ್ ಕೆಲಸ ಮಾಡು, ಅಲ್ಲಿ ಸ್ಟೇಷನ್ ಹತ್ರ ಲಾಲಿ ಪಪ್ಪಿದ್ದೀನಿ, ಬಾಯ್ಲ್ ಇಟ್ಕೊಂಡು ಚೀಪ್ಕ ನಿಂತಿರ್ಬತ್ತೀನಿ. ಸರ್ ನೀವು ಚೆಕ್ ಮಾಡಿ ಮನೆಗೆ ಹೋದ್ಮೇಲೆ ಚೆಕ್ ಮಾಡ್ತೀನಿ ಸರ್. ನಾನ್ ಚೆಕ್ ಮಾಡಿ ಮನೆ ಕರ್ಕೊಂಡ್ ಹೋಗ್ತೀನಿ, ಬಿಟ್ಟು ಹೋಗಲ್ಲ. ಹೆಂಗ್ ಚೆಕ್ ಮಾಡ್ತಾರೋ ಏನೋ. ಎಲ್ರು ಬಂದ್ ಬಿಟಿಸೋ ನೋಡ್ಕೊಂಡೋಗಿ. ಇಲ್ಲಿ ನಾವು ನಮ್ ಕೈಯಿಂದ ಇಲ್ಲಿ ದುಡ್ಡು ಖಾಲಿ ಮಾಡ್ಕೋತೀವಿ. ತಮಾಷೆ ಅನ್ಕೊಬಿಟ್ರು ಸರ್. ಯಾಕೆ ಇವ್ರನ್ನೆಲ್ಲ ಕ್ಯೂ ನಿಲ್ಸಿ? ಸಲ ಬಂದಾಗೆಲ್ಲ ಬಿಟ್ಟಿ ನೋಡ್ಕೊಂಡು ಹೋಯ್ತಾರ ಸರ್. ಅದಕ್ಕೆ ಈ ಸಲ ದುಡ್ಡು ಕೊಡೋ ತನಕ ಒಳಕ್ ಬಿಡಲ್ಲ ಅಂತ ನಿಲ್ಸಿದೀನಿ ಸರ್. ಎಷ್ಟು ಕಲೆಕ್ಟ್ ಮಾಡ್ತಾ ಇದ್ದೀರಾ? 10 ರೂಪಾಯಿ ಸರ್. 10 ರೂಪಾಯಿ? ಹ್ಞೂ ಸರ್. ವೆರಿ ಗುಡ್, ಥ್ಯಾಂಕ್ ಯು ಸರ್. ಅಷ್ಟು ಅಲ್ಲ, ಅಟ್ಲೀಸ್ಟ್ ಒಂದು 50 ರೂಪಾಯಿ ಕಲೆಕ್ಟ್ ಮಾಡ್ಬಿಡ್ವೇನಾ? ಅಯ್ಯೋ ನೀನ್ ಯೋಗ್ಯತೆಗೆ ಬೇಗ ಕಲೆಕ್ಟ್ ಮಾಡ್ಕೊಂಬ. ಒಳ್ಳೆ ಪ್ಲಾನ್ ಕೊಟ್ರಿ ಸರ್. ಕೊಡ್ರಪ್ಪ 50. ಸಂತೆ ಗಂಟೆ ದುಡಿದ್ರೆ 50 ರೂಪಾಯಿ ಕೊಡಕ್ಕಿಲ್ಲ, ಅವ್ರು ಕೊಡ್ತಾರತ್ತ. ಬರ್ರಿ ಇದ್ಯಾಕ್ರಿ ಹೊಟ್ಬಿಟ್ರಿ? ಮಾತಾಡುವ ಬರ್ರಿ. 10 ರೂಪಾಯಿ ಕೊಡ್ರಿ, ಹಾಳಾಗೋಲಿ ಬರ್ರಿ ಸರ್. 10 ರೂಪಾಯಿ ಬರೋದು, ಇವ್ರ ಮಾತು ಕೇಳ್ಕೊಂಡು ಅದು ಹಾಳಾಗೋಯ್ತು ಸರ್. ಅನ್ಯಾಯವಾಗಿ ಹೊಡೆದಾಕ್ಬಿಟ್ಟವ್ರೆ. ಇನ್ನೊಂದು 15 ದಿನ ತಡ್ಕೊಂಡಿದ್ರೆ. ಯಾಕೆ ನಿನಗೂ ಲೈಸೆನ್ಸ್ ಕೊಟ್ಟು ಮನೆಗೆ ಬಾ ಅಂತ ಕರೆದಿದ್ದ? ಏನೋ ಒಂದ್ ರೇಂಜಿಗೆ ತಂದಿದ್ದೆ ಸರ್. ಕಲ್ಕೊಡಿಲಿ ಸರ್. ಏನೋ ತಪ್ಪಾಗ್ಬಿಡ್ತು ಬಿಡಿ. ಕಲ್ಕೊಡಲ್ಲ, ತಗೊಳ್ಳಿ ಸರ್. ಅಯ್ಯಪ್ಪ, ಅಯ್ಯೋ ಬರ ಈಚೆಗೆ. ಬರ್ರಿ ಸಾ, ಬಂದೆ ಸಾ. ಒದೆಲ್ಲ ಉತ್ಕೊಂಡು ಏನೋ ಮಾಡ್ತಾ ಇದ್ಯಾ? ನೀವು ಬರೋದ್ ನೋಡ್ದೆ ಸಾ, ಅದಕ್ಕೆ. ಅಂದ್ರೆ ಯಾವ್ದಾರ ಒಂದು ಹೆಣ ಬಿದ್ದಿರುತ್ತೆ ಅಂತ ಕನ್ಫರ್ಮ್ ಆಗಿ ಬಂದ್ಬಿಟ್ಟ ಸಾ. ಲೇ, ಎಲ್ಲಿ ಹೆಣ ಬಿದ್ರು ನೀನ್ ಬರ್ತಾನೆ ಇದ್ಯಾ? ಕರೆಕ್ಟ್ ಆಗಿ ಎವಿಡೆನ್ಸ್ ಸಿಗ್ಬೇಕು. ನನ್ನ ಮಗನ ಹಂಗೆ ಕೆಳಗಿಂದ ತುರುಕ್ ಬಿಡ್ತೀನಿ ಕಣ ನೀನು. ಹಳ್ಳಿ ಮನೆ, ತಿಂಡಿ ಮನೆ, ಬೀಗ್ರ ಮನೆ, ಮಾವನ್ ಮನೆ, ಎಲ್ಲಾ ಮನೆಗೂ ನುಗ್ಗಿ ಬಂದಿದೀವಿ. ಇದು ಯಾವ್ದೋ ನಾಟಿ ಕೋಳಿ ಮನೆ. ಹೊಸ ಹೋಟ್ಲು ಬಾಂಬೆ ಗಿರಾಕಿ ಬಾಸ್. ಓ, ಬಾಂಬೆದಲ್ಲಿ ಕರ್ನಾಟಕ, ಹೈದರಾಬಾದ್, ತಮಿಳ್ನಾಡು, ಕೇರಳ, ಬರೀ ಅಲ್ಲಿಂದಾನೆ ಬಂದು ಹೋಟೆಲ್ಸ್ ಮಾಡ್ತಾ ಇದ್ರು. ವೇರ್ ಇಸ್ ಕರ್ನಾಟಕ? ಇರ್ಲಿ ಬಿಡಿ ಬಾಸ್, ಕಲೆಕ್ಷನ್ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ರೋಬೋ. ಎಸ್ ಬಾಸ್. ಅಲ್ಲ ನೀನು ಗೂಬೋ. ನಾನು ಮಾತಾಡ್ತಾ ಇರೋದು ಕರ್ನಾಟಕದ ಬಗ್ಗೆ, ನೀನು ಮಾತಾಡ್ತಾ ಇರೋದು ಕಲೆಕ್ಷನ್ ಬಗ್ಗೆ. ಮೊದಲು ಕರ್ನಾಟಕ, ಆಮೇಲೆ ಕಲೆಕ್ಷನ್. ಸೇವ್ ದಿ ಕರ್ನಾಟಕ. ಸೇವಾ. ಸೇವ್ ದಿ ಬಾಸ್. ವೆರಿ ಗುಡ್. सीधे बूढ़ा मिल गया, आंगा मुखरी. ವೇಟರ್, ಏನ್ ಕೊಡ್ಲಿ ಸರ್?
ಬಾಸ್ಗೆ 2 ಪೇಕ್ ರಮ್ಮು, 2 ಚಿಕನ್ ಐಟಮ್, 2 ಫಿಶ್ ಐಟಮ್. ನಿಮಗೆಲ್ಲ ಏನ್ ಬೇಕೋ ಹೇಳ್ರು. ನನ್ಗೊಂದು ಫಿಶ್, ನಂಗೊಂದು ಬೋಟಿ, ಚಿಲ್ಲಿ ಚಿಕನ್, ಒಂದು ಮಟನ್ ಬಿರಿಯಾನಿ. ನಾಟಿ ಕೋಳಿ ಹೋಟ್ಲಲ್ಲಿ ಬ್ರಾಯ್ಲರ್ ಇದೆಯಲ್ಲ, ಈಸ್ ವೆರಿ ಫನಿ ನೋ. ನಮ್ಮ ಪೌರುಷನ ತೋರಿಸ್ಲೇಬೇಕು. ಏ ಯಾರು ಇವನು ಇಷ್ಟೊಂದು ಬಿಲ್ಡಪ್ ಕೊಡ್ತಾ ಇದ್ದಾನೆ? ಶಿವಾಜಿ ಕಣೆ, ರೌಡಿ. ಆರಾಮಾಗಿ ತಿನ್ನು. ಎಕ್ಸ್ಕ್ಯೂಸ್ ಮೀ, ಸಾರಿ ಬಾಸ್. ಓಕೆ ಬಾಸ್, ಹ್ಯಾವ್ ಇಟ್. One minute, boss. No problem, boss. ತಿನ್ಬೋದು. ಸಾರಿ. ಅಣ್ಣನಿಗೆ ಬಿಲ್ ಕೊಡ್ತೀಯನೋ? ಯಾಕೆ ಸ್ವಾಮಿ ಆ ಹುಡುಗನ ಮೇಲೆ ಯಾಕೆ ಜಗಳಕ್ಕೆ ಹೋಗ್ತೀರಾ? ಬನ್ನಿ. ಯಾಕೆ ಸ್ವಾಮಿ, ಅವನ್ ಬಡವ, ಕೂಲಿ ಕೆಲಸ ಮಾಡಿ ಬದುಕ್ತಾ ಇದ್ದಾನೆ, ಅವನ್ ಯಾಕೆ ಹೊಡಿತಿದ್ದೀರಾ? ಅಣ್ಣನಿಗೆ ಬಿಲ್ ತಂದು ಕೊಡೋದು ತಪ್ಪಲ್ವಾ? ಯಾಕೆ ಸ್ವಾಮಿ, ಕುಡಿದು ತಿಂದಿದ್ದಕ್ಕೆ ಬಿಲ್ ಕೊಡೋದು ತಪ್ಪ ಸ್ವಾಮಿ? ಸೈಡ್ ಬಂದ್ರು. ನಾನ್ ಯಾರು ಗೊತ್ತೇನಲ್ಲೇ ಬುಡ್ಡ? ಗೊತ್ತಿಲ್ಲ ಸ್ವಾಮಿ. ಗೊತ್ತಾಗೋದು ಬೇಡ ಮಗ. ಯಾಕೆ ಯಾಕ? ಅಕಸ್ಮಾತ್ ನಾನು ಯಾರು ಅಂತ ನಿನಗೆ ಗೊತ್ತಾದ್ರೆ ನೀನು ನಿಂತಿರೋ ಜಾಗನೇ ಟಾಯ್ಲೆಟ್ ಆಗ್ಬಿಡುತ್ತೆ. ಏನಾಗ್ಬಿಡುತ್ತೆ? ಕಕ್ಕ ಆಗ್ಬಿಡುತ್ತೆ. ಸೈಲೆಂಟ್ ಆಗಿರಲ್ಲ ಮಗ. ನೋಡಿರ, ಬಿಲ್ ಕೊಟ್ಟೋಗ್ರಿ. ಶಿವಾಜಿ, ನಿನಗೆ ದಿಚ್ಚಿ ಶಿವಾಜಿ. ನನ್ನ ಹೆಸರು ಕೇಳಿದ್ರೆ ಯಂಗ್ಸ್ರಿಗೆ ಅಪಾಷನ್ ಆಗುತ್ತೆ, ಮಕ್ಕಳಿಗೆ ಕಕ್ಕ ಆಗುತ್ತೆ, ಕಕ್ಕ ಬರದೇ ಇರೋರ್ಗೆ ಬೇದಿ ಆಗತ್ತೆ. ಏನಾಗತ್ತೆ? ಬೇದಿ ಆಗತ್ತೆ. ಸಾಕ? ಇನ್ನು ಬೇಕಾ? ಅದು ತಿಳ್ಕೊಂಡ ಬುಡ್ಡ ಟುಸ್ಸು ಪಟಾಕಿ ಸುಮ್ಮನೆ ನಮ್ಮ ಹತ್ರ ಮಾತಾಡ್ತಾರೆ. ಬಚ್ಚನ್, ಬಾಡಾ ಬಚ್ಚನ್. ಆಯ್ತಣ್ಣ. ಹೆಸರು ಕೇಳಿದ್ರೆ ಗಂಡಸ್ತರ ಕಳ್ಕೊತಾರೆ, ಗೊತ್ತಾಯ್ತಾ? ಏಯ್, ನಿನ್ನ ಡಿಚ್ಚಿ ಬಚ್ಚಿ ಎಲ್ಲ ಕೊಚ್ಚೆ ಬಿಟ್ಬಿಟ್ಟು ಮರುವಾದಿಯಾಗಿ ಬಿಲ್ ಕಟ್ಬಿಟ್ಟು ಓಡ್ತಾ ಇರು. ಆಯ್ತಾನ ಆಯ್ತಾನ ರೇ ಕೊಡು ಅಣ್ಣ, ರೈಸ್ ಕೊಡು. ಸಾರಿ ಅಣ್ಣ. ಮಿಕ್ಕಿದ್ದು ಮಿಕ್ಕಿದ್ದು ಯಾವುದು ನಿನ್ನ ಏರಿಯಾ? ಯಾಕೆ? ಅಲ್ಲಿಗೆ ಬಂದು ಬ್ಯಾಲೆನ್ಸ್ ಕೊಟ್ಬಿಡ್ತೀನಿ ಅಣ್ಣ. ಅದು ಮರುವಾದೆ. ಬದುಕು ರೈಟ್. ಮಿಸ್ ಆಗ್ಬಿಟ್ಟ. ಗುಡ್ ಮಾರ್ನಿಂಗ್ ದೋಸ್ತ್. ಬಂದ. ಇವತ್ತೇನ್ ನನಗೆ ವಿಘ್ನ ಕಾದಿದ್ಯೋ ದೋಸ್ತ್, 20 ವರ್ಷಗಳಿಂದ ನಾನು ಎಲ್ಲಾ ಬೇಡಿಕೆಗಳನ್ನು ಸ್ಯಾಂಕ್ಷನ್ ಮಾಡ್ಕೊಂಡು ಬಂದಿದ್ಯಾ. ಇನ್ನೊಂದು ಕೊನೆ ಬೇಡಿಕೆ ಇದೆ, ಅದಕ್ಕೂ ನಿನ್ನ ಸೊಂಡ್ಲಿ ಎತ್ಬಿಟ್ಟು ತಾತಾಸ್ತು ಅಂದ್ಬಿಟ್ರೆ ಅಷ್ಟೇ ಸಾಕು. ನಮ್ಮ ಮೋದಿ ಭಾಯಿಯೋರು ಬೆಹನೋ ಅಂದ್ರೆ ಜನಗಳಿಗೆ ಭಯ ಆಗುತ್ತೋ ಇಲ್ವೋ? ನೀನ್ ವೆರೈಟಿ ಅಂದ್ರೆ ನನಗ್ ಭಯ ಆಗುತ್ತೆ. ಮದ್ವೆ ಆಗೋ ವಯಸ್ಸಾಯ್ತು, ಒಂದು ಒಳ್ಳೆ ಹುಡುಗಿ ತೋರ್ಸಿದ್ರೆ ಮದ್ವೆ ಆಗ್ಬಿಟ್ಟು ಲೈಫಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ. ಲೇ, ಆ ಟ್ಯಾಲೆಂಟ್ ನನಗೆ ಇದ್ದಿದ್ರೆ ನಾನು ಯಾಕೋ ಬ್ಯಾಚುಲರ್ ಆಗಿರ್ತಿದ್ದೆ. ಈಗ ನೀನ್ ತೋರ್ಸೋ ಹುಡುಗಿ ಲುಕ್ಕು, ಕ್ಯಾರೆಕ್ಟ್ರು ಎಲ್ಲ ವೆರೈಟಿ ಆಗಿರ್ಬೇಕು. ನೀನು ಹೂವು ಬೀಳಿಸ್ತೀಯೋ, ಗಂಟೆ ಸೌಂಡ್ ಕೇಳಿಸ್ತೀಯೋ, ಅಥವಾ ನೀನೇ 2 ಸತಿ ಸೀನ್ ಬಿಡ್ತೀಯೋ ಗೊತ್ತಿಲ್ಲ. ಈಗ ನಿನ್ನ ಸಿಗ್ನಲ್ಗೆ ಯಾವ ಹುಡುಗಿ ಕಾಣಿಸ್ತಾಳೋ ಅವಳೇ ನನ್ನ ವೈಫು, ಅವಳ ಜೊತೆಲೇ ನನ್ನ ಲೈಫ್. ಇದು ನನ್ನ ಕೊನೆ ಬೇಡಿಕೆ, ನೀನು ಅದನ್ನ ಸ್ಯಾಂಕ್ಷನ್ ಮಾಡಲೇಬೇಕು. ಅಬ್ಬಾ, ಇದೇ ನನ್ನ ಕೊನೆ ಬೇಡಿಕೆ ಅಂದಲ್ಲ, ಅದಕ್ಕೋಸ್ಕರ ಆದ್ರೂ ಸ್ಯಾಂಕ್ಷನ್ ಮಾಡ್ತೀನಿ. ತಥಾಸ್ತು.
ಒಂದು ವೆರೈಟಿನ್ ಕೇಳಿದೆ, ವೆರೈಟಿನ್ ಕೊಟ್ಬಿಟ್ಟಲ್ಲ ದೋಸ್ತ್. ಲೇ ನಿಂತ್ಕೊಳ್ಳೋ, ನನ್ನ ಮಾತು ಕೇಳೋ. ಲೇ ತಂದೆ ಗಣೇಶ, ಈ ನಿನ್ ಭಕ್ತಿಶೀಲ ಕಿಲೋಮೀಟರ್ ಗಟ್ಲೆ ಓಡಿದ್ರು 1/4 kg ಸಣ್ಣ ಆಗ್ತಿಲ್ಲ. ಬರ್ತಾ ಬರ್ತಾ ನಿನ್ ತರಾನೇ ಆಗೋಗಿದ್ದೀನಿ. ಆದಷ್ಟು ಬೇಗ 0 ಸೈಜ್ ಆಗೋ ಹಾಗೆ ಮಾಡಿ, ಶಾರುಖ್ ಖಾನೋ, ಸಲ್ಮಾನ್ ಖಾನೋ, ಹೃತಿಕ್ ರೋಷನೋ ಲುಕ್ ಕೊಡೋ ಹಾಗೆ ಮಾಡಪ್ಪ. ಬರ್ತಾ ಬರ್ತಾ ಟೆಂಪಲ್ ಅಲ್ಲಿ ಲವ್ ಅಪ್ಲಿಕೇಶನ್ಗಳೇ ಜಾಸ್ತಿ ಆಗೋಯ್ತು. ಶೀಲಾ, ಗಣೇಶ ನೀನಾ? ಇಲ್ಲ ನಾನು. ನೀವು ಕನ್ನಡದವರ? ನನ್ನ ಹೆಸರು ನಿಮಗೆ ಹೆಂಗ್ ಗೊತ್ತಾಯ್ತು? ಅದು ನಾನು ಗಣೇಶನ್ ಕೇಳ್ಕೊಳಕ್ಕೂ ನೀವು ಕೈ ಎತ್ತಿ ಗಂಟೆ ಹೊಡಿಯಕ್ಕೂ ಹಂಗೆ ಸಿಂಕ್ ಆಗ್ಬಿಡ್ತು. ಥ್ಯಾಂಕ್ಸ್. ಹೌದು, ನೀವೇನು ಗೋವಾ ಟ್ರಿಪ್ಗೆ ಬಂದಿದ್ದೀರಾ? ಆಕ್ಚುಲಿ ನಮ್ದು ಮೈಸೂರು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿ ನಾನು ನಮ್ಮ ಫ್ರೆಂಡ್ಸ್ ಟ್ರೈನಿಂಗ್ಗೆ ಅಂತ ಗೋವಾಕ್ಕೆ ಬಂದಿದ್ದೀವಿ. ಇಲ್ಲಿ PGಲಿ ಉಳ್ಕೊಂಡಿದೀವಿ. ನೀವು? ಒಂದೇ ಊರಲ್ಲಿದ್ರೆ ಬೋರ್ ಆಗತ್ತೆ ಅಂತ ಊರು ಸುತ್ತಾಡಿ ಈ ಊರಿಗೆ ಬಂದೆ. ಇನ್ನು ಈ ಊರು ಯಾವಾಗ ಬೋರ್ ಆಗುತ್ತೋ ಗೊತ್ತಿಲ್ಲ. ದುಡಿಮೆಗೆ ಅಪ್ಪನ ಗ್ಯಾರೇಜ್ ಇದೆ, ಸದ್ಯಕ್ಕೆ ಮ್ಯಾರೇಜ್ ಬಾಕಿ ಇದೆ. ಗಂಡುಗಳನ್ನ ನೋಡಿ ನೋಡಿ ನಮ್ಮ ಅಪ್ಪ ಅಮ್ಮನಿಗೂ ಸಾಕಾಗಿದೆ. ನಿಮ್ಮನ್ನ ನೋಡಿದ್ರೆ ಏನೋ? ನೋಡಿ, 2 ನಿಮಿಷ ಮಾತಾಡಿದಕ್ಕೆ 4 ವಿಚಾರ ಗೊತ್ತಾಯ್ತು. ಇದನ್ನೇ 2 ಡೇಸಿಗೆ ಎಕ್ಸ್ಟೆಂಡ್ ಮಾಡಿದ್ರೆ ನಮ್ಮಿಬ್ಬರು ಫ್ರೆಂಡ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ನಾನ್ ರೆಡಿ. ಹೆಂಗೋ ತಗಲಾಕೊಂಡಿದ್ಯಾ? ಹೋಗು. ಇನ್ನು ಮುಂದೆ ನೀನು ನನ್ನ ಮುಂದೆ ಬರ್ಲಿಲ್ಲ ಅಂದ್ರೆ ಸಾಕು. ತಿನ್ನೋದಕ್ಕೆ ಏನಿಟ್ಟಿದೆ? ನಾನು ಹಣ ಮಾಡಿದ್ಯೋ, ನೀ ಬಂದು ಉಣ್ಣು. ಸರಿ, ಅದಕ್ಕೆ ಮಸಾಲೆ ರುಬ್ಬಿಕೋ, ತಿನ್ಕೊಂತ. ಇವನೇ ಹೆಸರು ಬಸ್ಯ, ಬೂಸಿ ಬಸ್ಯ. ಅಯ್ಯ ನೀನು ಮತ್ ಮಂಗ್ಲಾಗ್ತಿ ಅಂತ ಏನಾದೆ ನೀನು? ಯಾಕೆ ಯಾಕೆ ಮಾತಾಡೋದು? ತಾಯಿ ಮಗ ಅಂದ ತಕ್ಷಣ ನಿಮ್ಗೆ ರಾಜ್ಕುಮಾರ್ ಪಂಡ್ರಿಬಾಯ್ ನೆನಪಾಗ್ಬೋದು, ಆದ್ರೆ ಇವರು ಟೋಟಲಿ ಡಿಫ್ರೆಂಟ್ ಬಿಡಿ. ಇವ್ರು ಯಾಕೆ ಕಿತ್ತಾಡ್ತಾ ಇದಾರೆ ಅಂತ ನಿಮ್ಗೆ ಕನ್ಫ್ಯೂಸ್ ಆಗಿರ್ಬೋದು. ಕಾರಣ ಇಲ್ಲಿದೆ ನೋಡಿ. ಎಳಿತೈತೆ ಬೀರುವ. ಇದು ಅವನಿಗೆ ವಾಟರ್ ಬಾಟ್ಲು ಡೇಟಾ ಬಿಡ್ತಾಳೆ. ಇದು ನಮ್ಮ ಬುಜ್ಜಿಗೆ. ಇದು ನನಗೆ. ಮಲಗು ಮಲಗು ಗೂಬಿ ಮರೆ, ನಾನೇ ನಿನ್ನ ಗೂಬೆ ಮರೆ, ಮರಿದೇವರಾಣೆ. ಎಲ್ಲೋದ ಕೂತ್ ನನ್ನ ಮಗ. ಏನೋ ಮಾಡ್ತೀಯ? ಅಯ್ಯೋ ಬಾಟ್ಲು ಹೊಡೆದೋಯ್ತು. ಏನು ಮಂದವಾಗಿ ಅಂದವಾಗಿ ಚೆಂದವಾಗಿ ಮಗ, ಮಯೂರಿ ತುಂಬಾ ಕ್ಲೆವರು. ನನಗಾಗಿದ್ದ ಎಕ್ಸ್ಪೀರಿಯನ್ಸು ನಿನಗಾಗ್ಬಾರ್ದು. ಅದಕ್ಕೆ ನೀನ್ ಅವಳನ್ನ ಒಂದಿನ ಡೇಟಿಂಗ್ ಕರ್ಕೊಂಡೋಗಿ ಗ್ಯಾಪ್ ನೋಡ್ಕೊಂಡು ಅಟ್ಲೀಸ್ಟ್ 6 ಹೊಡಿಲೇಬೇಕು. ಆಗ್ಲಿಲ್ಲ ಅಂದ್ರೆ ಹೇಳು, ಅದಕ್ಕೆ ಅಂತ ನಾನು 4 ಜನ ರೆಡಿ ಮಾಡ್ತೀನಿ. ನಾನೇ ಹೊಡಿತೀನಿ. ನಿನ್ನ 1 ಡೇ ಡೇಟಿಂಗ್ ಖರ್ಚೆಲ್ಲ ನಂದೆ. ಒಟ್ನಲ್ಲಿ ನೀನ್ ಅವಳಿಗೆ 6 ಹೊಡಿಲೇಬೇಕು. ಮಗ, 6 ಹೊಡ್ದ ತಡ್ಕೊಳಕ್ ಆಯ್ತಿಲ್ಲ. 6 ಹೊಡ್ದ ಹೇಳು. ನೀನ್ ಸೈಲೆಂಟ್ ಆಗಿರೋದ್ ನೋಡಿದ್ರೆ 6 ಹೊಡ್ದಂಗ್ ಕಾಣಲ್ಲ. ಬೇಗ 6 ಹೊಡಿಯೋ. ಬಾಟ್ಲು ಓಪನ್ ಮಾಡಕ್ ನಮ್ಮ ಹುಡುಗರು ಕಾಯ್ತಾವ್ರು, ಹೊಡಿಯೋ.
ಯಾರು ಯಾರೋ ಹಾರ್ನ್ ಹೊಡಿ ಹೊಡಿ ಅಂತಿದ್ದಾರೆ. ಓ ಲೇ ಮಂಕಿ ಏನೋ ನೆನ್ಕೊಳ್ಳೆ. ಸಾರಿ ಮಗ, ರಾಂಗ್ ಟೈಮಲ್ಲಿ ಫೋನ್ ಮಾಡ್ಬಿಟ್ಟೆ ಅಂತ ಕಾಣುತ್ತೆ. ಲೇ ಜರ್ನಿ ಸ್ಟಾರ್ಟ್ ಆಗಿ ಇನ್ನೂ 1 ಅವರ್ ಆಗಿಲ್ಲ, ಅಷ್ಟು ಬೇಗ ಅರ್ಜೆಂಟ್ ನಿನಗೆ? ಆರ ನೋಡಿಯಕ್ 1 ಅವರ್ ಬೇಕೇನಾ? 1 ಸೆಕೆಂಡ್ ಸಾಕು. ನನ್ ಕ್ರೆಡಿಟ್ ಕಾರ್ಡ್ ಮಾತ್ರ ಎಲ್ಲಾ ಕಡೆ ಉಜ್ಜಿದ್ಯಾ, ಅಲ್ಲಿ ಉಜ್ಜಕ್ಕಾಗಲ್ವಾ? ಬೆಳಗ್ಗೆ ಎದ್ದ ತಕ್ಷಣ ಅಲ್ಲಿ ಉಜ್ಜಿದ್ದೀನಿ. ಆಮೇಲೆ ಫೋನ್ ಇಕ್ಕಪ್ಪ. ಓಪನ್ ಮಾಡೋದಾ? ನೋ, ಆರನ್ ನೋಡಿಯೋ ತನಕ ಯಾರು ಓಪನ್ ಮಾಡಂಗಿಲ್ಲ. ಟಾಕ್ ಲೋ ಮಗ, ಆರನ್ ಹೊಡೆದೇನೋ? ಇನ್ನೂ ಹೊಡೆದಿಲ್ಲ ಕಣೋ. ಬೇಗ ಹೊಡಿಯೋ. ನಾನು ಹಾರ ನೋಡಿಲ್ಲ. ಅವನ್ಯಾರೋ? ನಾನು ಯಾರಾದ್ರೂ ನಿನಗೇನು? ಆರನ್ನ ಪ್ರೆಸ್ ಮಾಡೋದು ಇಂಪಾರ್ಟೆಂಟು. ನಾನ್ಸೆನ್ಸ್. ಓಪನ್ ಮಾಡೋದಾ? ನೋಡ್ಪಾ, ಆ ಹಾರ್ನ್ ಇರ್ಲಿ, ನಿನ್ನ ಹಾರ್ನ್ ಪಡ್ಕೊಳ್ಳಿಕ್ಕೆ ಮೊದ್ಲೇ ಏನ? ಲೇ ಕೃಷ್ಣ, ಆರನ್ ಹೊಡೆದೇನೋ? ನಮ್ ಹುಡುಗರು ನನಗೇ ಆರನ್ ಹೊಡಿಯೋಂಗವ್ರೆ. ಇನ್ನೂ ಹಾರ್ನ್ ಹೊಡೆದಿಲ್ಲ ಕಣೋ. ಇವಾಗ ತಾನೇ ಹಾರ್ನ್ ಹೊಡೆದ ಅಂದೆ. ಆ ಹಾರ್ನ್ ಹೊಡೆದಿದ್ದು ಬೇರೆ ಅವ್ನು ಸರ್. ನೀನ್ ಆರನ್ ಹೊಡಿಯೋ ಅಂದ್ರೆ ಬೇರೆ ಅವ್ನ ಕೈಲಿ ಯಾಕೋ ಹೊಡಿಸ್ತಿದ್ಯಾ? ಆ ಹಾರ್ನ್ ನಾನೇ ಹೊಡೆದ್ಬಿಟ್ಟು ಆಮೇಲೆ ನಿನಗೆ ಫೋನ್ ಮಾಡಿ. ನೀನ್ ಮಾತ್ರ ಹೊಡಿಬೋದು, ಅವ್ನು ಹಾರ್ನ್ ಹೊಡಿಬಾರ್ದಾ? ಸರ್ ಆ ಹಾರ್ನ್ ಸೌಂಡು ಸರ್. ಮತ್ತ ಈ ಹಾರ್ನ್ ರೌಂಡ್ ಸರ್ ಹಾರ್ನ್ ಮನೆ ಹಾಳಾಗೋಗ್ರಿ, ಹಿಂದಿಂದ ಬಂದು ಗುದ್ದಾವನ್ ಸರ್. ಆರನ್ ಹೊಡಿಯೋದಲ್ದೆ ಹಿಂದೆಯಿಂದನೂ ಗುತ್ತಾವನ. ಹಾರ್ನ್ ಹೊಡೆಯಲ್ಲ, ಏನು ಹೊಡೆಯಲ್ಲ, ನೀನ್ ಮುಚ್ಕೊಂಡು ಫೋನ್ ಇಡು. ಕೃಷ್ಣ ಕೃಷ್ಣಕ್ಕೆ ಲೇ, ನನಗೇ ಹೊಡೆದೋದ್ರು, ನೀನಿನ್ನೂ ಹೊಡೆದಿಲ್ವೇನೋ? ನಾನು ಬೆಳಗ್ಗೆಯಿಂದ ಕಾಯ್ತಾ ಇದ್ದೀನಿ. ಈಗ ಹೊಡಿತ್ಯಾ, ಆಗ ಹೊಡಿತ್ಯಾ, ಹಂಗ್ ಹೊಡಿತ್ಯಾ, ಹಿಂಗ್ ಹೊಡಿತ್ಯಾ, ಹೆಂಗ್ ಹೊಡಿತ್ಯಾ ಅಂತ. ಹೊಡಿಯ ಬೇಗ. ಏನ ನೋಡೋ, ನಂಗೆ ಅವೆಲ್ಲ ಗೊತ್ತಿಲ್ಲ. ನಾನು ಲೈನಲ್ಲೇ ಇರ್ತೀನಿ. ನೀನೀಗ ಹೊಡಿಬೇಕು, ಹೊಡಿಬೇಕು, ಹೊಡಿಲೇಬೇಕು. ಓಕೆ ಓಕೆ. ಕಾಫಿ ತಗೊಳ್ಳಿ. ಕಾಫಿ ತಗೊಳಪ್ಪ. ಹುಡುಗಿ ಇಷ್ಟ ಆಗಿದ್ದಾಳ? ಅಯ್ಯೋ ಮುಂದೆದೆ. ನಮ್ಮ ಹುಡುಗನಿಗೆ ಹುಡುಗಿ ಇಷ್ಟ ಆಗಿದ್ದಾಳೆ. ಹುಡುಗಿನೊಂದ್ ಮಾತು ಕೇಳಿ. ಅಕ್ಕಂಗೆ ಹುಡುಗ ಇಷ್ಟ ಅಂತೆ. ಇನ್ನೇನು ಒಂದ್ ಒಳ್ಳೆ ದಿನ ನೋಡಿ ಮುಹೂರ್ತ ಫಿಕ್ಸ್ ಮಾಡೋಣ. ಆಗ್ಲಿ ಆಗ್ಲಿ. ಹುಡುಗಿ ಹತ್ರ ಸಪರೇಟ್ ಆಗಿ ಮಾತಾಡಬೇಕು. ಹುಡುಗಿ ಹತ್ರ ಸಪರೇಟ್ ಆಗಿ ಮಾತಾಡ್ಬೇಕಂತೆ. ಓ, ಅದಕ್ಕೇನಂತೆ, ಧಾರಾಳವಾಗಿ ಆಗ್ಬಹುದು. ಬನ್ನಿ ಕುತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ. ನಾ ನಿಮ್ಗೆ ನಿಜವಾಗ್ಲೂ ಇಷ್ಟ ಆದ್ನ ಅಥವಾ ನಿಮ್ಮ ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ಇಷ್ಟ ಆದ್ನ? ನನ್ ಬಲ್ವಂತಕ್ ಬಸ್ಸತ್ತಲ್ಲ, ನಿಜವಾಗ್ಲೂ ನನಗಿಷ್ಟ ಆದ್ರಿ. ಐ ಲೈಕ್ ಇಟ್ ಸಂಗೀತ. ಓ ಮೈ ಗಾಡ್, ನೀವ್ ಯಾವಾಗ್ಲೂ ಬ್ಲೌಸ್ ಹಾಕಲ್ವಾ? ಅಯ್ಯೋ ಹಾಕಿದ್ದೀನಲ್ಲ. ಇದು ಜೊತೆ ಜೊತೆಯಲ್ಲಿ ರಮ್ಯನ್ ಬ್ಲೌಸ್. ಅಂದ್ರೆ ನಿಮ್ದಲ್ವಾ? ಅಯ್ಯೋ ನಂದೇ. ರಮ್ಯನ್ ಸ್ಟೈಲ್ ಅಷ್ಟೇ. ಚೆನ್ನಾಗಿದೆ. ಇದು ನಿಖಿತನ್ ಸ್ಟೈಲ್ ಜಡೆ ಅಲ್ವಾ? ಅಲ್ಲಪ್ಪ, ನನ್ ಸ್ಟೈಲ್. ಸೊಮೇಕು ತುಂಬಾ ಚೆನ್ನಾಗಿದೆ. ಈ ಸ್ಟೈಲು ನಿಖಿತಂಗಿಂತ ಸಂಗೀತನಿಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಯ್ಯೋ, ಮುಟ್ ನೋಡ್ಲಾ? ಸುಮ್ನೆ ಮುಟ್ ನೋಡ್ಲಾ ಅಂತ. ಹತ್ರ ಬನ್ನಿ. ಯಾಕ್ರಿ? ಏನಿಲ್ಲ, ಒರಿಜಿನಲ್ ಅಂತ ನೋಡ್ದೆ ಅಷ್ಟೇ. ನೀವು ನನಗಿಂತ ಹೈಟಾ? ಇಲ್ಲಪ್ಪ, ನಿಮ್ಗಿಂತ ಸ್ವಲ್ಪ ಕಮ್ಮಿ. ಹೆಂಗ್ ಗೊತ್ತಾಗೋದು? ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ಲಾ? ಇಲ್ಲ, ಸುಮ್ಮನೆ ನಿಂತ್ಕೊಂಡು ನೋಡ್ಲಾ ಅಂದೆ ಅಷ್ಟೇ. ಯಾರು ನೋಡ್ತಾ ಇಲ್ಲ ತಾನೆ? ಯಾಕೋ ಅಮ್ಮ, ಏನಾಯ್ತು? ಹುಡುಗಿ ಪಕ್ಕ ಹುಡುಗಿನೇ. ಮುಹೂರ್ತ
ಫಿಕ್ಸ್ ಮಾಡ್ಬಿಡು. ಸರಿ, ಹಾಗಾದ್ರೆ ಎಲ್ಲ ಓಕೆನಾ? ಒಂದ್ ಒಳ್ಳೆ ದಿನ ನೋಡ್ಕೊಂಡು ಹೊರ್ಸ್ಕೊ. ನಿಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮದ್ವೆನ ಫಿಕ್ಸ್ ಮಾಡ್ಬಿಡಿ. ಅಲ್ವಾ? ಅಮ್ಮ ಸ್ವಲ್ಪ ಒಳಗ್ ಬಾ. ಯಾಕೋ ವಾಯ್ಸ್ ಚೇಂಜ್ ಆಗಿರಂಗಿದೆ. ಎಲ್ಲ ಓಕೆ ಆಗಿತ್ತಲ್ಲ. ರೀ ಸ್ವಲ್ಪ ಒಳಗ್ ಬನ್ನಿ. ಬಂದಮ್ಮ, ನಾ ಹೊರಗಡೆ ನಿಂತಿರ್ಲ. ಮುಚ್ಕೊಳ್ಳೋ. ಏನು ಇಲ್ಲ. ಮೇಲೆ ಯಾಕೆ ದುಡ್ಡಾಸೆಗೆ ಎಂತ ಕಿತ್ತೋದ್ ನನ್ ಮಕ್ಕಳನ್ನ ಗಂಡು ಅಂತ ಕರ್ಕೊಂಡ್ ಬಂದು ತೋರಿಸ್ತಾ ಇದ್ದಲ್ಲಯ್ಯ. ನಿಮ್ಮನೇಲಿ ಹೆಣ್ಮಕ್ಳು ಇಲ್ವಾ? ನಡೆಯ ಆಚೆಗೆ. ನಿಮ್ ನಾನೇನ್ ಜನ್ಮ ಮಾಡ್ದೆ? ಏನ್ರಿ ಇದು ಅವಮಾನ? ಮಾತ್ ಬಿಗಿ ಇರ್ಲಿ. ಇಂತ ಮಾನ್ಗೆಟ್ ನನ್ ಮಗನಿಗೆ ಅವಮಾನ ಬೇರೆ ಕೇಡು. ಇದು ಮದುವೆ ಆಗ್ದಿರೋ ಮನೆ ಅಂತ ಇವತ್ತು ನಿನ್ನ ಮಗನ ಜೀವ ಸಹಿತ ಬಿಟ್ಟು ಕಳಿಸ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಐಸಲ ಕಡೆ ಪುಸ್ಕು ಏನಯ್ಯ, ನನ್ನ ಮಗ ಅಂಥದ್ದು ಮಾಡಬಾರ್ದು ಮಾಡ್ಬಿಟ್ರೋದು. ಸರಿನಾ? ಎಲ್ಲ ಡೀಟೇಲ್ ಆಗಿ ಹಾಳದವನೇ ನನ್ನ ಮಾನನ ಮರ್ಯಾದಿನ ಒಂದ್ಸಲ, ಎರಡ್ ಸಲ, ಮೂರ್ ಸಲ ಅಂತ ಹರಾಜ್ ಹಾಕ್ಬಿಟ್ಟೆ ಅಲ್ಲೋ. ಸುಮ್ಮನೆ ಈಗ ನಾನೇನ್ ಮಾಡ್ಬಾರ್ದು ಮಾಡ್ದೆ ಅಂತ ಎಲ್ಲಾರು ಸೇರ್ಕೊಂಡು ಬೈತಾ ಇದ್ದೀರಾ ನನಗೆ. ತರಕಾರಿ ತಗೊಳಕ್ಕೆ ಅಂತ ಅಂಗಡಿಗೆ ಹೋಗ್ತೀನಿ, ಬೆಂಡೆಕಾಯಿನ ಮುರಿದ್ ನೋಡ್ತೀನಿ, ಟೊಮೆಟೋನ ಹಿಚಕ್ ನೋಡ್ತೀರಾ, ಬದನೆಕಾಯಿನ ಗಿಲ್ ನೋಡ್ತೀರಾ. ಎರಡು ಹೊತ್ತು ಬರೋ ತರಕಾರಿಗೆ ಹಿಂಗೆ ಅಂದ್ಮೇಲೆ ಜೀವನ ಪೂರ್ತಿ ಜೊತೆ ಸಂಸಾರ ಮಾಡ್ಬೇಕಾದವಳ ನಾನ್ ಚೆಕ್ ಮಾಡೋದ್ರಲ್ಲಿ ತಪ್ಪೇನು? ಹಿಂಗೆ 6 ತಿಂಗಳಿಂದ ನನ್ನ ಫ್ರೆಂಡ್ ಒಬ್ಬನ್ ಮದುವೆ ಆಯ್ತು. ಫಸ್ಟ್ ನೈಟ್ ಅಲ್ಲಿ ನಿನ್ ಜಡೆ ತುಂಬಾ ಚೆನ್ನಾಗಿದೆ, ಅದಕ್ಕೆ ನಾನು ನಿನ್ ಮದುವೆ ಆಗಿದ್ದು ಅಂತ ಹೇಳ್ದ ಅಷ್ಟೇ. ತಕ್ಕಂತ ವಿಘ್ನ ತೆಗೆದು ಕೈ ಕೊಟ್ಬಿಟ್ಟು ಹಂಗ ನಾವು ಯಾಮಾರ ಬರ್ತಾನೆ. ಈಗ ನೋಡಿದ್ರೆ ಎಲ್ಲಾ ಪಾರ್ಟ್ಸ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಯಾವ್ದು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್ ಅಂತಾನೆ ಗೊತ್ತಾಗಲ್ಲ. ಅದಕ್ಕೆ ಚೆಕ್ ಮಾಡಿದ್ರೆ ತಪ್ಪೇನು? ಹೆಂಗೆ ನಾಚಿಗೆಟ್ಟವ್ರೆ. ಮಾತು ಕೇಳಮ್ಮ. ಲೇ, ಒಂದು ಮಾತು ಹೇಳ್ತೀನಿ ಕೇಳು. ಈ ಮೈಸೂರಲ್ಲಿ ನಿನ್ಗೆ ಅವನ ಹೆಣ್ಣು ಕೊಡ್ತಾನೋ, ನಿನ್ನ ಮದುವೆ ಅದು ಹೇಗ್ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ ಕಣಲ್ಲೇ. ಆಗೋದು ಹೋಗೋದು ನಡೆಯೋದು ಬಿಡೋದು ಎಲ್ಲ ನಮ್ ಕೈಲಿಲ್ಲ ಮಿಸ್ಟರ್ ನಾರಾಯಣ ರಾವ್. ಯೋಗಕ್ಕೂ ಭೋಗಕ್ಕೂ ಮಚ್ಚೆ ಇರಬೇಕು. ಅವ ತಟ್ಟೆ ತಗೋ, ನಮಗೆ ವಾರ್ನಿಂಗ್.